Now we shall discuss about renal function test. Renal function test ಅಲ್ಲಿ ಯಾವ್ಯಾವ ಬರ್ತವೆ ಏನೇನು ಅಂತ ನೋಡೋಣ. ಓಕೆ, ರೀನಲ್ ಡಿಸೀಸಸ್ ಯಾವುವು, ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳು ಯಾವ್ಯಾವ ಅಂತ ಸ್ವಲ್ಪ ಬೇಸಿಕ್ ನೆನ್ಪಿಟ್ಕೊಳ್ರಿ. ಗ್ಲೋಮೆರುಲಾರ್ ಡಿಸೀಸಸ್, cystic renal diseases, diabetes, one of the major cause of kidney disease. One of the major cause of kidney disease ಯಾವುದು? Diabetes ಮತ್ತೆ hypertension. Diabetes ಮತ್ತೆ hypertension contribute to about 50 to 70% of kidney diseases. 50 ರಿಂದ 70% ಕಿಡ್ನಿ ಕಾಯಿಲೆಗಳು ಡಯಾಬಿಟಿಸ್ ಮತ್ತೆ ಹೈಪರ್ಟೆನ್ಷನ್ ಗೋಸ್ಕರ ಆಗ್ತವೆ. ರೀನಲ್ ಕ್ಯಾಲ್ಕುಲೈ ಅಂದ್ರೆ ಸ್ಟೋನ್ಸ್. ಟಾಕ್ಸಿಕ್ ನೆಫ್ರೋಪತಿ, ಏನಾದರೂ ಅನಾವಶ್ಯಕ ಮಾತ್ರೆಗಳ ಸೇವನೆಯಿಂದ, ಅನಾವಶ್ಯಕ ಮೆಡಿಸಿನ್ ಅಥವಾ ಪೇನ್ ಕಿಲ್ಲರ್ಸ್ ಆಗಲಿ ಅಥವಾ ಯಾವುದಾದ್ರೂ ಅಲ್ಟರ್ನೇಟಿವ್ ಮೆಡಿಸಿನ್ಸ್, ಗೌಟಿ ಔಷಧಿ ಅಂತ ಹೇಳ್ತೀವಿ ಅಂದ್ರೆ ಕ್ವಾಕ್ಸ್ ಕೊಡುವಂತ ಔಷಧಿ, ಇವೆಲ್ಲ ಅಥವಾ ಕೆಮಿಕಲ್ಸ್ ಅಥವಾ ಹೆವಿ ಮೆಟಲ್ಸ್ ನಿಂದ ಟಾಕ್ಸಿಕ್ ನೆಫ್ರೋಪತಿ ಆಗುತ್ತೆ. ಆಬ್ಸ್ಟ್ರಕ್ಟಿವ್ ಯೂರೋಪತಿ ಅಂತಂದ್ರೆ ಏನು? ಏನಾದರೂ ಯೂರೇಟ್ರಸ್ ಏನಾದರೂ ಬ್ಲಾಕ್ ಆಗಿದ್ರೆ, ಸ್ಟೋನ್ ಆಗಿ ಅಥವಾ ಕ್ಯಾನ್ಸರ್ ಆಗಿ ಮತ್ಯಾವುದೋ ಕಾರಣಕ್ಕೆ ಬ್ಲಾಕೇಜ್ ಆಗಿದ್ರೆ ಅದಕ್ಕೆ ಆಬ್ಸ್ಟ್ರಕ್ಟಿವ್ ಯೂರೋಪತಿ ಅಂತ ಹೇಳ್ತೇವೆ. ಕೆಲವೊಂದಿಷ್ಟು ಮಿಸ್ಲೇನಿಯಸ್ ರೀನಲ್ ಡಿಸೀಸಸ್ ಇರ್ತವೆ. ಓಕೆ, ನಾನ್ ಪ್ರೋಟೀನ್ ನೈಟ್ರೋಜನ್ ಕಂಪೌಂಡ್ಸ್ ಏನ್ ಹೆಂಗಂತಂದ್ರೆ, ದೀಸ್ ಆರ್ ದ ಕಂಪೌಂಡ್ಸ್ ದಟ್ ಕಂಟೇನ್ ನೈಟ್ರೋಜನ್ ಬಟ್ ಆರ್ ನಾಟ್ ಪ್ರೋಟೀನ್ಸ್. ಇದನ್ನ ರೀನಲ್ ಫಿಸಿಯಾಲಜಿಲಿ ನಾವು ನೋಡಿದೀವಿ. ರೀನಲ್ ಫಿಸಿಯಾಲಜಿ ಅಂತಂದ್ರೆ ಏನು? These are the end products of metabolism which contain nitrogen. Okay, ಮೆಟಬಾಲಿಸಮ್ ಆದಮೇಲೆ ಲಾಸ್ಟಿಗೆ ಉಳಿಯುವಂತ ಅಂದ್ರೆ ಎಲ್ಲಾ ಬಾಡಿಯಲ್ಲಿ ಪಚನ ಕ್ರಿಯೆ ಆಗಿ ಮೆಟಬಾಲಿಸಮ್ ಆಗಿ ಲಾಸ್ಟಿಗೆ ಎಂಡಿಗೆ ಉಳಿಯುವಂತ ಕಂಪೌಂಡ್ಸ್ ಅಲ್ಲಿ ಯಾವ್ಯಾವ ಕಂಪೌಂಡ್ಸ್ ಅಲ್ಲಿ ನೈಟ್ರೋಜನ್ ಇರುತ್ತೆ ಅದಕ್ಕೆ ನಾನ್ ಪ್ರೋಟೀನ್ ನೈಟ್ರೋಜನ್ ಕಂಪೌಂಡ್ಸ್ ಅಂತ ಹೇಳ್ತೀವಿ. NPN. These include end products of metabolism. Define non-protein nitrogen compounds ಅಂತ ಪ್ರಶ್ನೆ ಬರಬಹುದು. Okay, so this is the definition. These are the compounds that contain nitrogen but are not proteins. Kidneys act to excrete metabolic waste into urine. Okay, so ಇದೆಲ್ಲ metabolic waste ಅನ್ನ ದೇಹದಿಂದ ಹೊರಗಡೆ ಹಾಕೋ ಕೆಲಸ ಯಾರ್ದು? ಅದು ಕಿಡ್ನಿಗಳು. ಓಕೆ, ನಾನ್ ಪ್ರೋಟೀನ್ ನೈಟ್ರೋಜನ್ ಕಂಪೌಂಡ್ಸ್ ಮುಂದುವರಿತಾ, ಬಿಕಾಸ್ ದ ಕಿಡ್ನೀಸ್ ಆಕ್ಟ್ ಟು ಎಕ್ಸ್ಕ್ರೀಟ್ ದೀಸ್ ಕಂಪೌಂಡ್ಸ್ ಇನ್ ಯೂರಿನ್, ಮೆಜರ್ಮೆಂಟ್ ಆಫ್ NPN ಕಂಪೌಂಡ್ಸ್ ಇನ್ ಪ್ಲಾಸ್ಮಾ ಈಸ್ ಯೂಸ್ಫುಲ್ ಫಾರ್ ಅಸೆಸ್ಮೆಂಟ್ ಆಫ್ ಕಿಡ್ನಿ ಫಂಕ್ಷನ್. ಯಾಕೆ ನಾವು ನಾನ್ ಪ್ರೋಟೀನ್ ನೈಟ್ರೋಜನ್ ಕಂಪೌಂಡ್ಸ್ ನಾರ್ಮಲಿ ಯೂರಿನ್ ಮುಖಾಂತರ ಏನಾಗುತ್ತೆ, ದೇಹದಿಂದ ಹೊರಗಡೆ ಹೋಗುತ್ತೆ. ಓಕೆ, ಸೊ ದೀಸ್ ಆರ್ ದ ಕಿಡ್ನೀಸ್. ಓಕೆ, ಕಿಡ್ನಿ ಕೆಲಸ ಏನು? ರಕ್ತ ಶುದ್ಧೀಕರಣ ಮಾಡಿ ದೇಹಕ್ಕೆ ಅವಶ್ಯಕ ವಸ್ತುಗಳನ್ನ ಒಳಗಿಟ್ಟುಕೊಂಡು ಅನಾವಶ್ಯಕ ವಸ್ತುಗಳನ್ನ ಹೊರಹಾಕತ್ತೆ. ಇದ್ರ ಮುಖಾಂತರ, ಯೂರಿನ್ ಮುಖಾಂತರ. ಓಕೆ, ಸೊ ಈ ನಾನ್ ಪ್ರೋಟೀನ್ ನೈಟ್ರೋಜನ್ ಸಬ್ಸ್ಟೆನ್ಸಸ್ ಏನಿರ್ತಾವಲ್ಲ, ಸೊ ದೀಸ್ ಹ್ಯಾವ್ ಟು ಗೋ ಔಟ್ ಆಫ್ ದ ಬಾಡಿ ಥ್ರೂ ಯೂರಿನ್. ಸೊ ಅಕಸ್ಮಾತ್ ಆಗಿ ಕಿಡ್ನಿಗಳ ಕಾರ್ಯ ಕಡಿಮೆ ಆದ್ರೆ, ಅಂದ್ರೆ ಕಿಡ್ನಿ ಫಂಕ್ಷನಿಂಗ್ ಏನಾದ್ರೂ ಕಡಿಮೆ ಆದ್ರೆ ಈ ನಾನ್ ಪ್ರೋಟೀನ್ ನೈಟ್ರೋಜನ್ ಸಬ್ಸ್ಟೆನ್ಸ್ಗಳ ಪರ್ಸೆಂಟೇಜು ಬಾಡಿಯಲ್ಲಿ ಅಂದ್ರೆ ಬ್ಲಡ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಇಂಡೈರೆಕ್ಟ್ಲಿ ನಾನ್ ಪ್ರೋಟೀನ್ ನೈಟ್ರೋಜನ್ ಸಬ್ಸ್ಟೆನ್ಸಸ್ ಏನಾದರೂ ಜಾಸ್ತಿ ಆದರೆ ಅದರ ಅರ್ಥ ಕಿಡ್ನಿ ಫಂಕ್ಷನ್ ಅಲ್ಲಿ ಏನೋ ಕಡಿಮೆ ಆಗಿದೆ, ಏನೋ ತೊಂದರೆ ಆಗಿದೆ ಅಂತ ಅರ್ಥ. ಓಕೆ, ನಾನ್ ಪ್ರೋಟೀನ್ ನೈಟ್ರೋಜನ್ ಕಂಪೌಂಡ್ಸ್ ಯಾವ್ಯಾವ ಅಂತಂದ್ರೆ, ದೀಸ್ ಇನ್ಕ್ಲೂಡ್ 15 ಕಂಪೌಂಡ್ಸ್: ಅಮೈನೋ ಆಸಿಡ್ಸ್, ಅಮೋನಿಯಾ, ಬ್ಲಡ್ ಯೂರಿಯಾ ನೈಟ್ರೋಜನ್, ಕ್ರಿಯಾಟಿನಿನ್ ಮತ್ತೆ ಯೂರಿಕ್ ಆಸಿಡ್. ಓಕೆ, ಸೊ ಪ್ರೋಟೀನ್ ಏನಾಗ್ತದೆ? ಸೊ ದಿಸ್ ಪ್ರೋಟೀನ್ ಏನಾಗುತ್ತೆ? ಪ್ರೋಟೀನ್ ಈಸ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಪ್ರೋಟೀನ್ಸ್ ಮೆಟಬಲೈಸ್ ಆಗಿ ಅಮೈನೋ ಆಸಿಡ್ಸ್ ಆಗ್ತದೆ. ಅಮೈನೋ ಆಸಿಡ್ಸ್ ಏನಾಗ್ತದೆ? ಮೆಟಬಲೈಸ್ ಆಗಿ ಅಮೋನಿಯಾ ಫಾರ್ಮೇಶನ್ ಆಗುತ್ತೆ. ಈ ಅಮೋನಿಯಾ ಹೋಗಿ ಯೂರಿಯಾ ಆಗುತ್ತೆ. ಸೊ ಅಲ್ಟಿಮೇಟ್ಲಿ non-protein nitrogen compounds ಯಾವ್ಯಾವು? there are more than 15 non-protein nitrogen compounds. ಅದರಲ್ಲಿ ಅಮೈನೋ ಆಸಿಡ್ಸ್, ಇದನ್ನ ನೀವು ಮೆಜರ್ಮೆಂಟ್, ದಿಸ್ ಇಸ್ ಆಲ್ಸೋ non-protein nitrogen, ದಿಸ್ ಇಸ್ ಆಲ್ಸೋ non-protein. ಇದು ಪ್ರೋಟೀನ್ ಅಲ್ಲ, ದಿಸ್ ಇಸ್ ಅಮೈನೋ ಆಸಿಡ್. ಸೊ ದಿಸ್ ಈಸ್ ಎ non-protein nitrogen compound. ಮತ್ತೆ ಕ್ರಿಯಾಟಿನಿನ್ ಎಲ್ಲಿದು ಬರುತ್ತೆ ಅಂತಂದ್ರೆ, ಮಸಲ್ ಬ್ರೇಕ್ ಡೌನ್, ನಮ್ಮ ಬಾಡಿಯಲ್ಲಿ ಇರುವಂತಹ ಮಸಲ್ ಅಲ್ಲಿ ಕ್ರಿಯಾಟಿನ್ ಫಾಸ್ಫೋಕೈನೇಸ್, ಕ್ರಿಯಾಟಿನಿನ್ ಫಾರ್ಮೇಶನ್ ಆಗೋದು ಮಸಲ್ ಬ್ರೇಕ್ ಡೌನ್ ಇಂದ. ಓಕೆ, ಯೂರಿಕ್ ಆಸಿಡ್ ನಮ್ಮ ಬಾಡಿಯಲ್ಲಿ ಎಲ್ಲಿಂದ ಬರುತ್ತೆ? ನ್ಯೂಕ್ಲಿಕ್ ಆಸಿಡ್ ಮೆಟಬಾಲಿಸಮ್ ಅಥವಾ ನ್ಯೂಕ್ಲಿಕ್ ಆಸಿಡ್
DNA, RNA ಇದರದ್ದು ಮೆಟಬಾಲಿಸಮ್ ನಿಂದ ಯೂರಿಕ್ ಆಸಿಡ್ ಬರುತ್ತೆ. ಸೊ ಯಾವ್ಯಾವ ಪದಾರ್ಥಗಳು ನಮ್ಮ ಯಾವ್ಯಾವ ನಾನ್ ಪ್ರೋಟೀನ್ ನೈಟ್ರೋಜನ್ಸ್ ಎಲ್ಲಿಂದ ಬರ್ತದೆ ಅಂದ್ರೆ ಪ್ರೋಟೀನ್ ಮೆಟಬಾಲಿಸಮ್ ನಿಂದ ಅಮೋನಿಯಾ ಮತ್ತೆ ಯೂರಿಯಾ ಬರುತ್ತೆ, ಕ್ರಿಯಾಟಿನಿನ್ ಮಸಲ್ ಬ್ರೇಕ್ ಡೌನ್ ನಿಂದ ಬರುತ್ತೆ, ನ್ಯೂಕ್ಲಿಕ್ ಆಸಿಡ್ ಮೆಟಬಾಲಿಸಮ್ ನಿಂದ ಯೂರಿಕ್ ಆಸಿಡ್ ಬರುತ್ತೆ. ಸೊ ದೀಸ್ ಆರ್ ದ ನಾನ್ ಪ್ರೋಟೀನ್ ನೈಟ್ರೋಜನ್ ಕಂಪೌಂಡ್ಸ್ ಇನ್ ದ ಬಾಡಿ. ಓಕೆ, ಬರ್ಕೊಳ್ರಿ ಎಲ್ಲರೂ. non-protein nitrogen compounds, mention the different non-protein nitrogen compounds in the body ಅಂತಂದ್ರೆ these are the non-protein nitrogen compounds. Non-protein nitrogen compounds are present in highest concentration in blood and urine. So urea BUN ಅಂತಂದ್ರೆ blood urea nitrogen. Urea contains 2 nitrogen atoms. Okay, ಯೂರಿಯಾದಲ್ಲಿ there are 2 nitrogen atoms. So roughly BUN is into BUN ನಾವು blood urea nitrogen measurement ಮಾಡಿದ್ರೆ into 2.14 ಮಾಡಿದ್ರೆ we will get urea. So urea and blood urea nitrogen are related like this. Urea ಎಲ್ಲಿಂದ ಬರುತ್ತೆ? Formation and excretion. It is synthesized in the liver. Urea ಎಲ್ಲಿ formation ಆಗುತ್ತೆ? It is synthesized in the liver. Liver ಅಲ್ಲಿ ಪ್ರೋಟೀನ್ ಮೆಟಬಾಲಿಸಮ್ ಆಗಿ ಅಮೈನೋ ಆಸಿಡ್ ಮೆಟಬಾಲಿಸಮ್ ಆಗಿ ಅಮೋನಿಯಾ ಏನ್ ಮಾಡುತ್ತದೆ ಲಿವರ್ ಅಲ್ಲಿ ಅಮೋನಿಯಾ ಸೈಕಲ್, ಯೂರಿಯಾ ಸೈಕಲ್ ಅಂತ ಹೇಳ್ತೀವಿ ನಾವು. ಯೂರಿಯಾ ಸೈಕಲ್ ಮುಖಾಂತರ ಓಕೆ ಅಮೋನಿಯಾ ಇಸ್ ಕನ್ವರ್ಟೆಡ್ ಟು ಯೂರಿಯಾ. Conversion of ammonia to urea is the last liver function to fail in end stage liver disease. So ಇದನ್ನ ನೆನಪಿಟ್ಕೊಳ್ರಿ. LFT ಮಾಡಬೇಕಾದ್ರೆ LFT ಅಲ್ಲಿ ನಾವು ನೆನಪಿಟ್ಕೋಬಹುದು, ಅಮೋನಿಯಾ ಲೆವೆಲ್ಸ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಇಟ್ ಈಸ್ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್. ಕನ್ವರ್ಷನ್ ಆಫ್ ಅಮೋನಿಯಾ ಟು ಯೂರಿಯಾ, ಅಮೋನಿಯಾದಿಂದ ಯೂರಿಯಾ ಆಗು ಈ ಸ್ಟೆಪ್ ಏನಿದೆಯಲ್ಲ, ಇಟ್ ಈಸ್ ದ ಲಾಸ್ಟ್ ಫಂಕ್ಷನ್ ಇನ್ ದ ಲಿವರ್ ಟು ಫೇಲ್. ಲಿವರ್ ಫೇಲ್ಯೂರ್ ಆಗ್ಬೇಕಾದ್ರೆ ಇಟ್ ಈಸ್ ದ ಲಾಸ್ಟ್ ಫಂಕ್ಷನ್ ಟು ಫೇಲ್. ಓಕೆ, ಕಡೆಗೆ ಎಲ್ಲಾಕಿನ ಕಡೆಗೆ ಫೇಲ್ ಆಗೋದು ಇದು ಅಮೋನಿಯಾ ಟು ಯೂರಿಯಾ ಕನ್ವರ್ಷನ್. ಸೊ ಅಕಸ್ಮಾತ್ ಆಗಿ ಅಮೋನಿಯಾ ಲೆವೆಲ್ ಏನಾದ್ರು ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅದರ ಅರ್ಥ ಇಟ್ ಈಸ್ ಎ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್. ಸೊ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಅಲ್ಲಿ ಪ್ಲಾಸ್ಮಾ ಅಮೋನಿಯಾ ಲೆವೆಲ್ಸ್ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. Okay, this is about the urea cycle. Amino acids is converted to ammonia, ammonia is converted to urea through this is urea cycle. Okay, then ನಿಮಗೆ ಮೋಸ್ಟ್ಲಿ ಬರ್ಕೊಳ್ಳಿಕ್ಕೆ ಬೇಕಾಗಲಿಕ್ಕಿಲ್ಲ, ಆದರೂ ಕೂಡ ನೆನಪಿಟ್ಟುಕೊಳ್ಳ್ರಿ. ಅಮೋನಿಯಾ is converted to citrulline. Okay, citrulline is converted to arginine. Argine is converted to ornithine, ornithine is converted back to ammonia. So illi urea ಹೊರಗಡೆ ಬರ್ತದೆ. Urea goes out through the kidney in the form of urine. Okay, so this is called urea cycle. ನಾನು ಓದ್ಬೇಕಾದ್ರೆ ನೆನಪಿಟ್ಕೊಂಡಿದ್ದೆ ಹೆಂಗಂತಂದ್ರೆ OCA ಸ್ಕ್ವೇರ್ ಅಂತ ನೆನಪಿಟ್ಕೊಂಡಿದ್ದೆ. OCA ಸ್ಕ್ವೇರ್. ಓಕೆ, ಅರ್ಜಿನಿನ್, ಅರ್ಜಿನೋಸಕ್ಸಿನೇಟ್, ದೆನ್ ಆರ್ನಿಥಿನ್. ಓಕೆ, ಇದನ್ನ ಈ ತರ ನೆನ್ಪಿಟ್ಕೊಂಡಿದ್ರೆ ನೀವು ಹೆಂಗ್ ಬೇಕಂದ್ರೆ ನೆನ್ಪಿಟ್ಕೋಬಹುದು. ಸೊ ಅಮೈನೋ ಆಸಿಡ್ಸ್ ಆರ್ ಕನ್ವರ್ಟೆಡ್ ಟು ಅಮೋನಿಯಾ, ಅಮೋನಿಯಾ ಕನ್ವರ್ಷನ್ ಟು ಯೂರಿಯಾ, ಅಮೋನಿಯಾ ಟು ಯೂರಿಯಾ ಆಗೋದಕ್ಕೆ ಇದಕ್ಕೆ ನಾವು ಯೂರಿಯಾ ಸೈಕಲ್ ಅಂತ ಹೇಳ್ತೀವಿ. ದಿಸ್ ಹ್ಯಾಪನ್ಸ್ ಇನ್ ದ ಲಿವರ್. ಓಕೆ, ಸೊ ಅಮೋನಿಯಾ ಲೆವೆಲ್ಸ್ ಜಾಸ್ತಿ ಆದ್ರೆ ಲಿವರ್ ಫೇಲ್ಯೂರ್ ಆಗಿದೆ ಅಂತ ಅರ್ಥ. ಯೂರಿಯಾ ಲೆವೆಲ್ ಜಾಸ್ತಿ ಆದ್ರೆ ಯೂರಿಯಾ ಫಾರ್ಮೇಶನ್ ಆಗಿದೆ ಅಂದ್ರೆ ಲಿವರ್ ಸರಿ ಇದೆ, ಆದರೆ ಕಿಡ್ನಿ ಮುಖಾಂತರ ಯೂರಿಯಾ ಹೊರಗಡೆ ಹೋಗ್ತಾ ಇಲ್ಲ. ಅಮೋನಿಯಾ ಜಾಸ್ತಿ ಆದ್ರೆ ಏನಾಗತ್ತೆ, ಈ ಸೈಕಲ್ಲೇ ಕೆಲಸ ವರ್ಕ್ ಆಗ್ತಾ ಇಲ್ಲ. ಈ ಸೈಕಲ್ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅಮೋನಿಯಾ ಲೆವೆಲ್ಸ್ ವಿಲ್ ಬಿ ಮೋರ್. ಯೂರಿಯಾ ಸೈಕಲ್. ಸೊ ದಿಸ್ ಈಸ್ ಅಬೌಟ್ ದ ಯೂರಿಯಾ ಸೈಕಲ್. ಏನ್ ಹಿಂಗಂತಂದ್ರೆ ಇಲ್ಲಿ ನೋಡೋಣ, ಒಂದ್ಸರ್ತಿ ನಾನು ಹೇಳ್ತೀನಿ. ರೈಟ್, ದಿಸ್ ಅಮೋನಿಯಾ urea cycle happens in the this urea cycle takes place in the liver. Okay, liver ಅಲ್ಲಿ ಯೂರಿಯಾ ಸೈಕಲ್ ಆಗುತ್ತೆ ಅಂದ್ರೆ ಲಿವರ್ ಅಲ್ಲಿ ಏನಾಗುತ್ತೆ, ಅಮೋನಿಯಾ is converted to urea in the liver. ಈ ಯೂರಿಯಾ ಕಿಡ್ನಿ ಮುಖಾಂತರ ಯೂರಿನ್ ಫಾರ್ಮೇಶನ್ ಆಗಿ ಹೊರಗಡೆ ಹೋಗುತ್ತೆ. This happens in the kidneys. So what happens,
ಏನಾಗುತ್ತೆ, ಅಕಸ್ಮಾತ್ ಆಗಿ ಅಮೋನಿಯಾ ಜಾಸ್ತಿ ಆದ್ರೆ ಈ ಅಮೋನಿಯಾದಿಂದ ಯೂರಿಯಾ ಕನ್ವರ್ಷನ್ ಆಗಲ್ಲ ಅಂತ ಅರ್ಥ. ಸೊ ಇನ್ ಬಿಟ್ವೀನ್ ಯಾವ್ದು ಬರುತ್ತೆ, ಲಿವರ್ ಫೇಲ್ಯೂರ್ ಆಗಿದೆ ಅಂತ ಅರ್ಥ. ಓಕೆ, ಯೂರಿಯಾ ಲೆವೆಲ್ ಜಾಸ್ತಿ ಆದ್ರೆ ಏನಾಗುತ್ತೆ, ಅಮೋನಿಯಾದಿಂದ ಯೂರಿಯಾ ಕನ್ವರ್ಷನ್ ಆಗ್ತಾ ಇದೆ, ಆದರೆ ಕಿಡ್ನಿ ಆ ಯೂರಿಯಾನ ಹೊರಗಡೆ ಹಾಕ್ತಾ ಇಲ್ಲ, ಅದಕ್ಕೆ ಯೂರಿಯಾ ಲೆವೆಲ್ ಜಾಸ್ತಿ ಆಗಿದೆ. ಸೊ ಕಿಡ್ನಿಲಿ ತೊಂದರೆ ಇದೆ. ಸೊ ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಸೊ ದಿಸ್ ಈಸ್ ಯೂರಿಯಾ ಸೈಕಲ್. ಬ್ಲಡ್ ಯೂರಿಯಾ ನೈಟ್ರೋಜನ್ ರೆಫರೆನ್ಸ್ ಲೆವೆಲ್ಸ್ ನೀವು ನೆನ್ಪಿಟ್ಕೋಬೇಕು. ಫಾರ್ ಅಡಲ್ಟ್ಸ್ 6 to 20, ನ್ಯೂ ಬಾರ್ನ್ 3 to 25, ಅಡಲ್ಟ್ಸ್ ಓವರ್ 60 8 to 23. ಯೂರಿನ್ ನಲ್ಲಿ ಏನಾಗುತ್ತೆ, ಯೂರಿನ್ ನಲ್ಲಿ ಅಮೋನಿಯಾ ಯೂರಿಯಾ ಲೆವೆಲ್ಸ್ ಯೂರಿಯಾ ಲೆವೆಲ್ಸ್ ಆರ್ 12 to 20 grams in 24 hours to convert 22 milligrams BUN into urea. Okay, this formula is utilized. ನಾನು ಆಗಲೇ ಹೇಳ್ದಂಗೆ BUN ವ್ಯಾಲ್ಯೂ ನಿಮಗೆ ಗೊತ್ತಿತ್ತಂತಂದ್ರೆ ಇಂಟು 2.14 ಮಾಡಿದ್ರೆ ನಿಮಗೆ ಯೂರಿಯಾ ಲೆವೆಲ್ಸ್ ಗೊತ್ತಾಗತ್ತೆ. ಯೂರಿಯಾ ಲೆವೆಲ್ಸ್ ನಿಮಗೆ ಗೊತ್ತಿದ್ರೆ ಇದರ ಡಿವೈಡೆಡ್ ಬೈ 2.14 ಮಾಡಿದ್ರೆ ನಿಮಗೆ BUN ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ BUN ಮತ್ತೆ ಯೂರಿಯಾ ರಿಲೇಷನ್ ಇದನ್ನ ನೀವು ನೆನ್ಪಿಟ್ಕೋಬೇಕು. ರಫ್ಲಿ ಇಂಟು 2, BUN ವ್ಯಾಲ್ಯೂ 8 ಇದ್ರೆ ಇಂಟು 2 ವಿಲ್ ಬಿ ಯೂರಿಯಾ ಲೆವೆಲ್. ಸೊ ರಫ್ಲಿ ದಿಸ್ ಇಸ್ ಅ ರಫ್ ಕ್ಯಾಲ್ಕುಲೇಷನ್. ನಾವು ಕ್ಲಿನಿಕಲಿ ನಾವು ಪೇಷಂಟ್ ನೋಡ್ಬೇಕಾದ್ರೆ 0.14 ಎಲ್ಲ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ BUN ಲೆವೆಲ್ ಗೊತ್ತಿದ್ರೆ ಇಂಟು 2 ಮಾಡ್ತೀವಿ ನಾವು, ಅದನ್ನೇ ಯೂರಿಯಾ ಲೆವೆಲ್ಸ್ ಗೊತ್ತಾಗುತ್ತೆ ರಫ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಬಟ್ ಆಸ್ ಎ DMLT ಟೆಕ್ನಿಷಿಯನ್, ಆಸ್ ಎ ಲ್ಯಾಬ್ ಟೆಕ್ನಿಷಿಯನ್, you should know the exact multiplication value. Okay, ಯೂರಿಯಾ ಮತ್ತೆ BUN ಸಿಗ್ನಿಫಿಕೆನ್ಸ್ ಏನು? What is the clinical significance of urea? Plasma levels are dependent on diet. Okay, ಜಾಸ್ತಿ ಪ್ರೋಟೀನ್ ಇಂಟೇಕ್ ಆದ್ರೆ ಏನಾಗುತ್ತೆ, ಯೂರಿಯಾ ಲೆವೆಲ್ಸ್ ಅವಾಗಲೂ ಕೂಡ ಜಾಸ್ತಿ ಆಗಬಹುದು. ಲಿವರ್ ಫಂಕ್ಷನ್ ಸರಿ ಇದ್ರೆ, ಓಕೆ, ಕಿಡ್ನಿ ಫಂಕ್ಷನ್ ಮತ್ತೆ ಸ್ಟೇಟ್ ಆಫ್ ಹೈಡ್ರೇಷನ್, ಡಿಹೈಡ್ರೇಷನ್ ಆಗಿದ್ರೆ, ನೀರಿನ ಪ್ರಮಾಣ ಕಡಿಮೆ ಆಗಿದ್ರೆ ಅವಾಗಲೂ ಕೂಡ ಯೂರಿಯಾ ಲೆವೆಲ್ಸ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಪ್ರಸಂಗದಲ್ಲಿ ಅಂದ್ರೆ GI ಬ್ಲೀಡ್ ಅಂದ್ರೆ ಸ್ಟಮಕ್ ಗಟ್ ಅಲ್ಲಿ ಎಲ್ಲಾದ್ರೂ ಸ್ಟಮಕ್ ಅಲ್ಲಿ ಅಥವಾ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸ್ಟಮಕ್ ಅಲ್ಲಿ ಬ್ಲೀಡಿಂಗ್ ಏನಾದ್ರೂ ಆದ್ರೆ ಅವಾಗಲೂ ಕೂಡ ಈ ಬ್ಲಡ್ ಏನದು, ವಾಟ್ ಈಸ್ ದಿಸ್ ಬ್ಲಡ್ ಅಕಸ್ಮಾತ್ ಬ್ಲೀಡಿಂಗ್ ಆಯ್ತು ಅಂತ ತಿಳ್ಕೊರಿ ಹೊಟ್ಟೆಯಲ್ಲಿ, ಸ್ಟಮಕ್ ಅಲ್ಲಿ ಬ್ಲೀಡಿಂಗ್, ಬ್ಲಡ್ ಏನಿದು, ಇದು ಒಂದು ಪ್ರೋಟೀನ್, ಹೌದಾ? ಸೊ ಬ್ಲಡ್ ಈಸ್ ಆಲ್ಸೋ ಎ ಪ್ರೋಟೀನ್. ಸೊ ಈ ಪ್ರೋಟೀನ್ ಏನಾಗುತ್ತೆ, ಇದು ಯೂರಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕೆಲವು ಸತಿ ಕಿಡ್ನಿ ಸರಿಯಾಗಿರಬಹುದು, ಬಟ್ ಎಲ್ಲಾದ್ರೂ ಬಾಡಿಲಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಅವಾಗಲೂ ಕೂಡ ಯೂರಿಯಾ ಲೆವೆಲ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬ್ಲಡ್ ಈಸ್ ಆಲ್ಸೋ ಎ ಪ್ರೋಟೀನ್. ಸೊ ಹಿಂಗಾಗಿ ಪ್ರೋಟೀನ್ ಲೆವೆಲ್ ಜಾಸ್ತಿ ಆಗಿ ಅವಾಗಲೂ ಕೂಡ ಏನಾಗುತ್ತೆ, ಯೂರಿಯಾ ಲೆವೆಲ್ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ. ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್, ಇನ್ಕ್ರೀಸ್ಡ್ ಯೂರಿಯಾ ಆರ್ ಇನ್ಕ್ರೀಸ್ಡ್ BUN, azotemia or uremia, increased protein intake, okay, decreased kidney function, okay, dehydration. Clinical significance of urea levels, high urea levels ಆಗಲೇ ಹೇಳ್ದಂಗೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಆದ್ರೆ, ಕಿಡ್ನಿ ಫಂಕ್ಷನ್ ಏನಾದರೂ ಕಡಿಮೆ ಆದ್ರೆ, ಮತ್ತೆ ಡಿಹೈಡ್ರೇಷನ್, ಮತ್ತೆ ಇನ್ನೊಂದು GI ಬ್ಲೀಡ್. ಇದು ನಾವು ಫಿಸಿಯಾಲಜಿಲಿ ನೋಡಿದೀವಿ. ಅಜೋಟೇಮಿಯಾ ಅಂತಂದ್ರೆ ಇನ್ಕ್ರೀಸ್ಡ್ ಲೆವೆಲ್ಸ್ ಆಫ್ ಯೂರಿಯಾ ಅಂಡ್ ನಾನ್ ಪ್ರೋಟೀನ್ ನೈಟ್ರೋಜನ್ ಸಬ್ಸ್ಟೆನ್ಸ್ಗೆ ನಾವು ಅಜೋಟೇಮಿಯಾ ಅಂತೀವಿ. ಅದರಿಂದ ಸಿಂಟಮ್ಸ್ ಏನಾದರೂ ಇದ್ರೆ, ಬರೀ ಇನ್ಕ್ರೀಸ್ಡ್ ಲೆವೆಲ್ಸ್ ಅಲ್ಲ, ಇನ್ಕ್ರೀಸ್ಡ್ ಲೆವೆಲ್ ಜೊತೆಗೆ ಏನಾದರೂ ಸಿಂಟಮ್ಸ್ ಇದ್ರೆ ಅವಾಗ ಅದಕ್ಕೆ ನಾವು ಯೂರೇಮಿಯಾ ಅಂತ ಹೇಳ್ತೀವಿ. ಓಕೆ, ಡಿಕ್ರೀಸ್ಡ್ BUN ಯಾವಾಗ ಡಿಕ್ರೀಸ್ ಆಗುತ್ತೆ, ಡಿಕ್ರೀಸ್ ಪ್ರೋಟೀನ್ ಇಂಟೇಕ್, ಡಿಕ್ರೀಸ್ ಲಿವರ್ ಫಂಕ್ಷನ್. ನಾನು ಆಗಲೇ ಹೇಳ್ದಂಗೆ ಪ್ರೋಟೀನ್ ನಿಂದ ಅಮೋನಿಯಾ ಫಾರ್ಮೇಶನ್ ಆಗತ್ತೆ, ಅಮೋನಿಯಾದಿಂದ ಯೂರಿಯಾ ಫಾರ್ಮೇಶನ್ ಆಗುತ್ತೆ. ಅಕಸ್ಮಾತ್ ಅಮೋನಿಯಾ ಫಾರ್ಮೇಶನ್ ಸರಿಯಾಗಿ ಆಗಲಿಲ್ಲ, ಸಾರಿ, ಅಮೋನಿಯಾ ಈಸ್ ಕನ್ವರ್ಟೆಡ್ ಟು ಯೂರಿಯಾ ಇನ್ ದ ಲಿವರ್. ಓಕೆ, ಸೊ ಈ ಲಿವರ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅಂತಂದ್ರೆ ಯೂರಿಯಾ ಲೆವೆಲ್ಸ್ ಡಿಕ್ರೀಸ್ ಆಗುತ್ತೆ. ಎಲ್ಲಿ ಡಿಕ್ರೀಸ್ ಆಗುತ್ತೆ, ಇಫ್ ಲಿವರ್ ಈಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ, ಅಮೋನಿಯಾ ಲೆವೆಲ್ ಜಾಸ್ತಿ ಆಗತ್ತೆ ಮತ್ತೆ ಯೂರಿಯಾ ಲೆವೆಲ್ಸ್ ಕಡಿಮೆ ಆಗುತ್ತೆ. ಇಟ್ ಈಸ್ ನಾಟ್ ಎ ಗುಡ್ ಟೆಸ್ಟ್ ಫಾರ್ GFR, ಗ್ಲೊಮೆರುಲಾರ್ ಫಿಲ್ಟ್ರೇಷನ್ ರೇಟ್ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಇದು ಒಳ್ಳೆ ಟೆಸ್ಟ್ ಅಲ್ಲ. ಯಾಕಂತಂದ್ರೆ
it is influenced by diet and liver function because it is dependent on diet. ನಾವು ಊಟದಲ್ಲಿ ಪ್ರೋಟೀನ್ ಲೆವೆಲ್ ಜಾಸ್ತಿ ಇದ್ರೆ ಜಾಸ್ತಿ ಆಗುತ್ತೆ, ಕಡಿಮೆ ಇದ್ರೆ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಎ ಗುಡ್ ಟೆಸ್ಟ್ ಫಾರ್ GFR. ವೈ ಯೂರಿಯಾ ಈಸ್ ನಾಟ್ ಯೂಸ್ಡ್ ಫಾರ್ GFR ಅಂತಂದ್ರೆ this is the reason. Okay, mention the renal function tests. Renal function test ಅಲ್ಲಿ first test urea test. Okay, so ಈಗ lab, because we need to understand laboratory diagnostic methodologies. So lab test ಯಾವುದು? There are two methods. One is enzymatic method or indirect method. The other one is chemical method or direct method. These are the two tests for measuring urea in the laboratory. Okay, first is indirect method or enzymatic method. Methods of measurement of urea measurement methods. This can come as a 3-mark question. Okay, adaralli first method enzymatic, also called indirect method, because these methods measure the amount of ammonia liberated from the urea molecule present in the sample. Okay, ಇದು ಹೆಂಗೆ ಟೆಸ್ಟ್ ಮಾಡತ್ತಂತಂದ್ರೆ ಯೂರಿಯಾ ಲೆವೆಲ್ಸ್ ಅನ್ನ ಮೆಜರ್ ಮಾಡಲ್ಲ, ಯೂರಿಯಾನ, ಸೊ ಯೂರಿಯಾ ಇದರಿಂದ ಫಾರ್ಮೇಶನ್ ಆಗುತ್ತೆ, ಅಮೋನಿಯಾದಿಂದ ಯೂರಿಯಾ ಫಾರ್ಮೇಶನ್ ಆಗುತ್ತೆ, ಕರೆಕ್ಟ್, ಇನ್ ದ ಲಿವರ್. ಓಕೆ, ಇದೇನ್ ಮಾಡತ್ತಂದ್ರೆ ರಿವರ್ಸ್ ಟೆಕ್ನಿಕ್ ಮಾಡ್ತಾರೆ. ಯೂರಿಯಾ ಲೈಸಿಸ್ ಮಾಡಿ ಅಮೋನಿಯಾ ಉತ್ಪತ್ತಿ ಮಾಡ್ತಾರೆ, ಯೂರಿಯಾದಿಂದ ಅಮೋನಿಯಾ ಉತ್ಪತ್ತಿ ಮಾಡ್ತಾರೆ. ಸೊ ಅಮೋನಿಯಾ ಮೆಜರ್ಮೆಂಟ್ ಮಾಡಿ ದ ಅಮೌಂಟ್ ಆಫ್ ಅಮೋನಿಯಾ, ಅಂದ್ರೆ ಯೂರಿಯಾ ಜಾಸ್ತಿ ಇದ್ರೆ ಅಮೋನಿಯಾ ಜಾಸ್ತಿ ಆಗುತ್ತೆ, ಹೌದಾ? ಸೊ ಯಾವ ಎಂಜೈಮ್ ಇಂದ? ಯೂರಿಯೇಸ್ ಎಂಜೈಮ್ ನಿಂದ ಏನ್ ಮಾಡ್ತಾರೆ? ನಾವು ಆಗಲೇ ನೋಡಿದೀವಿ ಏನಾಗುತ್ತೆ ಮೆಥಡ್ ಹೆಂಗೆ. ಪ್ರೋಟೀನ್ is converted to ammonia by urea cycle, it is converted to urea, ಹೌದಾ? ಸೊ ನಾವು ಯೂರಿಯಾ ಮೆಜರ್ಮೆಂಟ್ ಹೆಂಗೆ ಇಂಡೈರೆಕ್ಟ್ ಆಗಿ ಹೆಂಗ್ ಮಾಡ್ತಾರೆ ಅಂತಂದ್ರೆ, ರೈಟ್, ಯೂರಿಯಾನ ಏನ್ ಮಾಡ್ತಾರೆ, ದೇ ಕನ್ವರ್ಟ್ ಇಟ್ ಟು ಅಮೋನಿಯಾ ಲೆವೆಲ್ ಅನ್ನ ಚೆಕ್ ಮಾಡಿ, ಎಷ್ಟು ಅಕಸ್ಮಾತ್ 2 ಮಾಲಿಕ್ಯೂಲ್ಸ್ ಯೂರಿಯಾ ಇದ್ರೆ, ಫಾರ್ ಎಕ್ಸಾಂಪಲ್ 2 ಮಾಲಿಕ್ಯೂಲ್ಸ್ ಅಮೋನಿಯಾ ಫಾರ್ಮೇಶನ್ ಆಯ್ತು ಅಂತ ಅನ್ಕೊಳ್ರಿ. ಸೊ ಯೂರಿಯಾ ಟೆಸ್ಟ್ ಮಾಡಲ್ಲ, ಅಮೋನಿಯಾ ಟೆಸ್ಟ್ ಮಾಡಿ ನೋಡ್ತಾರೆ. ಹೆಂಗ್ ಟೆಸ್ಟ್ ಮಾಡ್ತಾರೆ? ಬೈ ಯೂಸಿಂಗ್ ಎಂಜೈಮ್ಯಾಟಿಕ್ ಮೆಥಡ್. ಎಂಜೈಮ್ಯಾಟಿಕ್ ಮೆಥಡ್ ಅನ್ನ ಯೂಸ್ ಮಾಡಿ ಯೂರಿಯಾನ ಅಮೋನಿಯಾ ಕನ್ವರ್ಟ್ ಮಾಡಿ, ಥ್ರೂ ದ ಹೆಲ್ಪ್ ಆಫ್ ಯೂರಿಯೇಸ್ ಎಂಜೈಮ್ ammonia levels are checked, and this is how enzymatic method. Okay, this is urea. Okay, urea dalli there are 2 molecules of ammonia. So 2 ammonia andre there are 1 molecule of, sorry agala nanu ಹೇಳಿದಂಗೆ 2 molecules of ammonia ಉತ್ಪತ್ತಿ ಆದ್ರೆ ಏನಾಗುತ್ತೆ, ಯೂರಿಯಾ 1 ಇರಬಹುದು ಅಂತ ಹೇಳಿ ಅಂದಾಜು ಮಾಡ್ಬೋದು. ಎಂಜೈಮ್ಯಾಟಿಕ್ ಮೆಥಡ್ ಡಿಸ್ಅಡ್ವಾಂಟೇಜ್ ಏನು? ಎಂಡೋಜಿನಸ್ ಅಮೋನಿಯಾ ವಿಲ್ ಇಂಟರ್ಫೇರ್. ನಮ್ಮ ಬಾಡಿಯಲ್ಲಿ ಇರುವಂತ ಅಮೋನಿಯಾ ಲೆವೆಲ್ಸ್ ಅಕಸ್ಮಾತ್ ಆಗಿ ಜಾಸ್ತಿ ಇದ್ರೆ ಆವಾಗ ಈ ಟೆಸ್ಟ್ ಅಬ್ನಾರ್ಮಲ್ ಆಗಿ ಬರುತ್ತೆ. The amount of ammonium ion produced is directly proportional to the amount of urea. ಆಗಲೇ ಹೇಳ್ದಂಗೆ 1 ಯೂರಿಯಾದಿಂದ 2 ಅಮೋನಿಯಂ ಅಯಾನ್ಸ್ ಉತ್ಪತ್ತಿ ಆಗ್ತವೆ. ಸೊ ಈ ಅಮೋನಿಯಂ ಅಯಾನ್ಸ್ ಅನ್ನ ಯೂಸ್ ಮಾಡಿ spectroscopic measurement, through spectroscopic measurement at 340 nanometer we measure the ammonium ions. This is the indirect method. This is the spectroscopic method. Okay, next chemical method yavadu? This is called the direct method, because urea in the sample reacts directly with reagent causing a color change, that is spectrophotometrically measured. Okay, ಯೂರಿಯಾ ಅಕಸ್ಮಾತ್ ಆಗಿ ಯೂರಿಯಾನ ಡೈರೆಕ್ಟ್ ಆಗಿ ರಿಯೇಜೆಂಟ್ ಹಾಕಿ, ದಿಸ್ ಗಿವ್ಸ್ ಎ ಪರ್ಟಿಕ್ಯುಲರ್ ಕಲರ್. ಸೊ ದಿಸ್ ಕಲರ್ ಈಸ್ ಮೆಜರ್ಡ್ ಸ್ಪೆಕ್ಟ್ರೋಫೋಟೋಮೆಟ್ರಿಕಲಿ ಅಂಡ್ ಯೂರಿಯಾ ಲೆವೆಲ್ ಈಸ್ ಮೆಜರ್ಡ್. ಸೊ ದಿಸ್ ಇಸ್ ದ ಡೈರೆಕ್ಟ್ ಮೆಥಡ್ ಕಾಲ್ಡ್ ಕೆಮಿಕಲ್ ಮೆಥಡ್. ಅಡ್ವಾಂಟೇಜ್ ಏನು? ಎಂಡೋಜಿನಸ್ ಅಮೋನಿಯಾ ಡಸ್ ನಾಟ್ ಇಂಟರ್ಫೇರ್. ನಮ್ಮ ಬಾಡಿಯಲ್ಲಿ ಇರುವಂತಹ ಅಮೋನಿಯಾ ಲೆವೆಲ್ ಅದ್ರ ಜೊತೆ ಇಂಟರ್ಫೇರ್ ಮಾಡಲ್ಲ. ಇಲ್ಲಿ ಏನಾಗುತ್ತೆ, ನಾವು ಇಂಡೈರೆಕ್ಟ್ಲಿ ಮೆಜರ್ಮೆಂಟ್ ಮಾಡೋದ್ರಿಂದ ನಾವು ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಅಕಸ್ಮಾತ್ ಲಿವರ್ ಫಂಕ್ಷನ್ ಸರಿಯಾಗಿರ್ಲಿಲ್ಲ, ಅವಾಗಲೂ ಕೂಡ ಅಮೋನಿಯಾ ಲೆವೆಲ್ಸ್ ಜಾಸ್ತಿ ಇತ್ತಂತಂದ್ರೆ ಏನು, ಇದು ದಿಸ್ ವಿಲ್ ಗಿವ್ ಎ ಫಾಲ್ಸ್ ರಿಸಲ್ಟ್. ಐ ಹೋಪ್ ಯು ಅಂಡರ್ಸ್ಟುಡ್.
right? Okay, methods of measurement: calculation based on historical method that measured the amount of nitrogen present after precipitating proteins out of solution. Urea is a major nitrogen containing compound next to protein, thus reported in blood as blood urea nitrogen. Idradu now formula, this formula you will have to remember calculation goskara. Okay, ನಾನು ಸ್ಟಾರ್ಟಿಂಗ್ ನಿಂದ ಹೇಳ್ತಾ ಇದ್ದೀನಿ. ಸ್ಪೆಸಿಮನ್ ಕಲೆಕ್ಷನ್ ಹೆಂಗೆ, ಸಿರಮ್ ಆರ್ ಹಿಪ್ಯಾರಿನೈಸ್ಡ್ ಪ್ಲಾಸ್ಮಾ ಬೇಕು, ಸ್ಟೆಬಿಲಿಟಿ ಅಪ್ ಟು 24 hours at room temperature, 1 week at 2 to 4 degrees centigrade. ಅಂತಂದ್ರೆ ನೀವು ಇವತ್ತು ಸ್ಯಾಂಪಲ್ ಕಲೆಕ್ಟ್ ಮಾಡಿರೋ ಅಂತಹ ಪ್ಲಾಸ್ಮಾ, ಹಿಪ್ಯಾರಿನೈಸ್ಡ್ ಪ್ಲಾಸ್ಮಾ ಅಪ್ ಟು 24 hours ನೀವು ಚೆಕ್ ಮಾಡ್ಬೋದು. 24 hours ಆದ ನಂತರ ಚೆಕ್ ಮಾಡೋದಿದ್ರೆ ನೀವು you have to keep the sample at 2 to 4 degrees centigrade. Okay, limitations of urea methods ಏನು, sources of error ಯಾವುದು, ಒಂದು hemolyzed sample ಇದ್ರೆ, hemolysis ಆಗಿರುವಂತ ಸ್ಯಾಂಪಲ್ ಇದ್ರೆ, ಅಥವಾ ಪ್ಲಾಸ್ಮಾದಲ್ಲಿ ಲಿಪಿಡ್ ಲೆವೆಲ್ ಜಾಸ್ತಿ ಇದ್ರೆ, ಇಟ್ ಕ್ಯಾನ್ ಗಿವ್ as abnormal results. Ammonium heparin cannot be used for using urease. Fluoride and citrate also can interfere with the urea method. Sources of errors ಯಾವ ಮೆಥಡ್ ಇಂದ ಅಂದ್ರೆ ಯಾವ ತರ ಎರರ್ ಆಗೋ ಚಾನ್ಸಸ್ ಇರ್ತದೆ ಅಂದ್ರೆ, these are the ways in which errors can happen. ಸ್ಪೆಸಿಮೆನ್ ಕಲೆಕ್ಷನ್ ಮತ್ತೆ ಹ್ಯಾಂಡ್ಲಿಂಗ್ ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ಬೋದು. ಯೂರಿನ್ ಕಲೆಕ್ಷನ್, timed urine collection is preferred, must be diluted prior to measurement. Stability, urine ನಲ್ಲಿ ಅಕಸ್ಮಾತ್ ಯೂರಿಯಾ ಚೆಕ್ ಮಾಡೋರಿದ್ರೆ stability up to 1 week, stored in refrigerator when pH is less than 5. Some bacteria are able to hydrolyze urea to ammonia, resulting in falsely decreased urine urea levels. ಅಕಸ್ಮಾತ್ ಆಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ, ನಾ ಆಗಲೇ ಪ್ಲಾಸ್ಮಾ ಯೂರಿಯಾ ಹೇಳಿದೆ, ಇವಾಗ ನಾನೇನು ಹೇಳ್ತಾ ಇದ್ದೀನಿ, ಯೂರಿನ್ ನಲ್ಲಿ ಇರುವಂತ ಯೂರಿಯಾ ಮೆಜರ್ಮೆಂಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ಯೂರಿಯಾನ ಅಮೋನಿಯಾ ಕನ್ವರ್ಟ್ ಮಾಡುವಂತ ಬ್ಯಾಕ್ಟೀರಿಯಾ ಇರ್ತವೆ. ಸೊ ಅದೇನಾದ್ರೂ ಇದ್ರೆ ಅವಾಗ ಫಾಲ್ಸ್ ಯೂರಿಯಾ ಲೆವೆಲ್ಸ್ ಬರ್ಬೋದು. ಆಸ್ ಅಮೋನಿಯಾ ಇನ್ಕ್ರೀಸ್ ಇನ್ pH becomes more alkaline.